ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬಹಳ ಇನ್ಫಾರ್ಮೇಟಿವ್ ಆಗಿರುವಂಥ ಒಂದು ಮಾಹಿತಿಯನ್ನು ತೊಗೊಂಡು ಬಂದಿದ್ದೇನೆ. ಈ ವಿಡಿಯೋದಲ್ಲಿ ನೀವು ಏನು ರೇಷನ್ ಕಾರ್ಡ್ ಬಗ್ಗೆ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡಿರ್ತೀರ, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಬೋದು, ವಿಳಾಸ ಬದಲಾವಣೆ ಮಾಡ್ಬೋದು, ಅಥವಾ ಮೃತರ ಹೆಸರನ್ನು ಡಿಲೀಟ್ ಮಾಡೋದಾಗಲಿ, ಅಥವಾ ಹೊಸದಾಗಿ ಮದುವೆ ಆದಂಥ ದಂಪತಿಗಳಿಗೆ ಒಂದು ರೇಷನ್ ಕಾರ್ಡು ಹೊಸದಾಗಿ ಅಪ್ಲೈ ಮಾಡೋದಾಗಲಿ, ಏನೋ ಒಂದು ಅರ್ಜಿಯನ್ನು ಹಾಕೋ ಒಂದು ಅಭಿಪ್ರಾಯವನ್ನು ನೀವು ಇಟ್ಕೊಂಡಿರ್ತೀರ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಸರ್ಕಾರ ಮಾಡಿಕೊಡುತ್ತೆ, ಆಹಾರ ಇಲಾಖೆಯಿಂದ ಬಂದಿರುತ್ತೆ. ಈ ತಿಂಗಳು 1ನೇ ತಾರೀಕಿಗೆ ಬಿಡ್ತಾರೆ ಅಪ್ಡೇಟ್ ಮಾಡಲಿಕ್ಕೆ, ತಿದ್ದುಪಡಿ ಮಾಡಲಿಕ್ಕೆ ಅಥವಾ ಕರೆಕ್ಷನ್ ಮಾಡಲಿಕ್ಕೆ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಆ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ರೇಷನ್ ಕಾರ್ಡು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ, ಅವಕಾಶ ಇದೆಯೋ ಇಲ್ವೋ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಇದುವರೆಗೂ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ಯಾರೆಲ್ಲ ಹೊಸಬರು ಇದ್ದೀರೋ ಅವ್ರಿಗೂ ಕೂಡ ಹಾರ್ದಿಕ ಸ್ವಾಗತಗಳು. ನೋಡಿ ವೀಕ್ಷಕರೇ, ಇದುವರೆಗೂ ನೀವು ಬಹಳ ಕುತೂಹಲದಿಂದ ಕಾಯ್ತಾ ಇರ್ತೀರ. ಏಪ್ರಿಲ್ 1ರಿಂದ ರೇಷನ್ ಕಾರ್ಡು ತಿದ್ದುಪಡಿಗೆ ಕರೆಕ್ಷನ್ ಮಾಡಲಿಕ್ಕೆ, ಹೊಸ ರೇಷನ್ ಕಾರ್ಡು ಕರೆಕ್ಷನ್ ಮಾಡಲಿಕ್ಕೆ ಅಥವಾ ಹೊಸ ರೇಷನ್ ಕಾರ್ಡು ಅಪ್ಲೈ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ಅಂದ್ಕೊಂಡಿರ್ತೀರ, ಕಾಯ್ತಾ ಇರ್ತೀರ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ನಾನು ನಿಮಗೆ ವಿತ್ ಪ್ರೂಫ್ ಕೂಡ ತೋರಿಸ್ಕೊಡ್ತೀನಿ ಏನಂತ ಹೇಳಿ. ಇಲ್ಲಿ ನಾನು ನಿಮಗೆ ಒಂದು ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗನ್ನು ಆನ್ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಒಂದು ಸ್ಕ್ರೀನ್ ಶಾಟನ್ನು ಹಾಕಿದ್ದೀನಿ. ಇದು ಒಂದು ಆರ್ಟಿಕಲ್ ಬಂದಿದೆ, ದಯವಿಟ್ಟು ಗಮನಿಸಿ. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಹೊಸ ಪಡಿತರ ಚೀಟಿ ಹಾಗೂ ತಿದ್ದುಪಡಿ ಮಾಡಲು ಸಾಧ್ಯವಿರುವುದಿಲ್ಲ. ಕೆಲವೊಂದು ವೆಬ್ ಪೋರ್ಟಲ್ ನ್ಯೂಸು ಹಾಗೂ ಯೂಟ್ಯೂಬ್ ಚಾನಲ್ಗಳು ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸುತ್ತಿದೆ ಅಂಥೇಳಿ ಈ ಥರ ಒಂದು ನ್ಯೂಸು ಆಹಾರ ಇಲಾಖೆಯಿಂದ ಬಂದಿದೆ. ಸೊ ಹಾಗಿದ್ರೆ ವೀಕ್ಷಕರೇ, ಇಲ್ಲಿ ಯೂಟ್ಯೂಬ್ ಚಾನಲ್ಗಳು ಅಂದರೆ ನಮ್ಮ ಚಾನಲ್ ಅಂತಲೇ ಅಂದ್ಕೊಳ್ಳಿ. ನಾವು ಯಾವುದೇ ಥರ ಸುಳ್ಳು ಮಾಹಿತಿಯನ್ನು ಕೊಡೋದಿಲ್ಲ. ಇಲ್ಲಿ ಇರುವಂಥ ಮಾಹಿತಿಯನ್ನೇ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾವುದೇ ಥರ ನಿಮಗೆ ಈ ತಿಂಗಳು ಅಥವಾ ಲೋಕಸಭಾ ಎಲೆಕ್ಷನ್ ಮುಗಿಯೋವರೆಗೂ ನಿಮಗೆ ಯಾವುದೇ ಥರ ರೇಷನ್ ಕಾರ್ಡ್ ತಿದ್ದುಪಡಿ ಆಗಲಿ ಅಥವಾ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋದಾಗಲಿ ಅವಕಾಶ ಕೊಡೋದಿಲ್ಲ ಅಂಥೇಳಿ ಈ ಒಂದು ಆರ್ಟಿಕಲಲ್ಲಿ ಇದೆ. ಆಹಾರ ಇಲಾಖೆಯಿಂದ ಬಂದಿರುವಂಥ ಒಂದು ಮಾಹಿತಿ ಇದು. ಸೊ ಇದು ನಾವು ಬ್ಯಾಡ್ ನ್ಯೂಸ್ ಅಂತಲೇ ಅನ್ಕೋಬೋದು. ಯಾಕಂದರೆ ಭಾಳ ಜನರು ಭಾಳ ಕಾತುರದಿಂದ ಕಾಯ್ತಾ ಇದ್ರಿ, ಹೊಸ ಅರ್ಜಿ ಹಾಕ್ಬೋದು, ರೇಷನ್ ಕಾರ್ಡಿಗೆ ತಿದ್ದುಪಡಿ ಮಾಡ್ಬೋದು ಅಂತ ಹೇಳಿ. ಸೊ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಆರ್ಟಿಕಲ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಇದು ಒಳ್ಳೆಯದು ಆಗಿದೆಯೋ ಅಥವಾ ಕೆಟ್ಟದಂತ ಹೇಳಿ ಅನಿಸಿದೆಯೋ, ಗುಡ್ ನ್ಯೂಸಾ ಅಥವಾ ಬ್ಯಾಡ್ ನ್ಯೂಸ್ ಅಂತೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.